ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ ಬಂತು. ಸೆಂಟಿಮೆಂಟಲ್ಲಿ ನಾನು ಅಮ್ಮ ನಮ್ ನಿರ್ಧಾರನ ಬದಲಾಯಿಸ್ಕೊಂಡ್ರು ಸ್ವಾರ್ಥಿಯಾಗಿ ನಮ್ಮನ್ನ ಬಿಟ್ಟು ಹೋದೋಳು ಹೇಗ್ ಬದಲಾಗ್ತಾಳೆ ಹೇಳು? ಕಲ್ಲನ್ನ ಎಷ್ಟೇ ಪ್ರೀತಿಯಿಂದ ಮುಳುಗ್ಸಿದ್ರು ಅದು ಕರ್ಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವಿಬ್ರು ವಾಪಸ್ ಬಂದ್ಬಿಟ್ವಿ. ಸರಿ, ಆಂಟಿ ಎಲ್ಲಿದ್ದಾರೆ? ರೂಮಲ್ಲಿ ಒಬ್ಳೆ ಮನಸ್ನೊಂದು ಕೂತಿದ್ದಾಳೆ. ಅದಕ್ಕೆ ಅವಳ ಮುಂದೆ ಏನು ಮಾತಾಡೋದ್ ಬೇಡ ಅಂತ ನಾನು ಅಡ್ಗೆ ಮನೆಗೆ ಬಂದು ಮಾತಾಡ್ತಿದ್ದೀನಿ. ಒಳ್ಳೇದಾಯ್ತು. ಅವ್ರ ಮುಂದೆ ಮಾತಾಡಿದ್ರೆ ಇನ್ನೂ ದುಃಖ ಜಾಸ್ತಿ ಆಗ್ತಿತ್ತು. ಸರ್ಸು, ಕಾವೇರಿ ನಮ್ ಬಗ್ಗೆ ಏನಾದ್ರೂ ಕೇಳಿದ್ಲಾ? ಬೇರೆ ಏನಾದ್ರೂ ಹೇಳಿದ್ಲಾ? ಆಕ್ಸಿಡೆಂಟ್ ಆಗಿರೋ ವಿಷಯ ಅಮ್ಮಂಗೂ ಅಕ್ಕಂಗೂ ಗೊತ್ತಾ ಅಂತ ಕೇಳಿದ್ಲು. ನಾನೇ ಫೋನ್ ಮಾಡಿ ಹೇಳ್ದೆ, ಅವ್ರು ಯಾಕೆ ಮಾಡ್ಲಿಲ್ಲ ಅಂತ ಹೇಳ್ದೆ. ಅದಕ್ಕೆ ಅವಳು ಇನ್ನಷ್ಟತ್ಲು. ಆ ಸಮಯದಲ್ಲೇ ನೀನ್ ರಾಮ್ ಸರ್ನ ಯಾಕೆ ಮದ್ವೆ ಆದೆ ಅಂತ ಕೇಳ್ದೆ. ಏನ್ ಹೇಳಿದ್ಲು? ಏನು ಹೇಳಿಲ್ಲ. ನೀನ್ ಮಾಡಿರೋದ್ನೆಲ್ಲ ಮರ್ತು ನಿನ್ ಫ್ರೆಂಡಾ ಕೇಳ್ತಿದ್ದೀನಿ, ನಿಜ ಹೇಳು ಅಂತಾನೂ ಹೇಳ್ದೆ. ಅದಕ್ಕೆ ಅವಳು ನಾನು ಹೇಳೋ ಪರಿಸ್ಥಿತಿಲಿಲ್ಲ, ಸಮಯ ಬಂದಾಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಸುಮ್ನೆ ಕತೆ ಹೊಡಿತಾ ಇದ್ಲು. ಅದಕ್ಕೆ ನನಗೆ ಕೋಪ ಬಂದು ಇನ್ಯಾವತ್ತೂ ನನ್ನ ಫ್ರೆಂಡ್ ಅಂತ ಅನ್ಕೋಬೇಡ, ನನ್ನ ಹತ್ರ ಬರ್ಬೇಡ ಅಂತ ಬಾಯಿಗೆ ಬಂದಂಗ್ ಬೈದು ಆಚೆ ಬಂದೆ. ಹೋಗ್ಲಿ ಬಿಡು, ಮಾಡಿರೋದೆ ಮೋಸದ ಕೆಲ್ಸ ಅಂದ್ಮೇಲೆ ಅದ್ರ ಹಿಂದೆ ಏನ್ ಕಾರಣ ಇದ್ರೆ ಏನ್ ಬಂತು ಅದನ್ನ ತಿಳ್ಕೊಂಡ್ ನಮ್ಗೇನಾಗ್ಬೇಕಾಗಿತ್ತು? ಆದ್ರೆ ಒಂದ್ ವಿಷಯನ ನಾನ್ ನಿನಗ್ ತಿಳಿಸ್ಲೇಬೇಕು. ಕಾವೇರಿಗೆ ಆಕ್ಸಿಡೆಂಟ್ ಆಗಿರೋದು ಅನ್ಫಾರ್ಚುನೇಟ್ ಅಲ್ಲ, ಯಾರೋ ಬೇಕು ಅಂತ ಮಾಡ್ಸಿರೋದು ಅಂತ ಪೊಲೀಸ್ ಅವ್ರಿಗೆ ಅನುಮಾನ ಬಂದು ಮನೆಯವ್ರನ್ನೆಲ್ಲ ವಿಚಾರಣೆ ಮಾಡ್ತಿದ್ದಾರೆ. ಏನು? ಆಕ್ಸಿಡೆಂಟ್ನ ಮನೆಯವರೇ ಮಾಡ್ಸಿರ್ಬೋದು ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದ್ಯಾ? ಅದೇನೋ ಹೇಳ್ತಾರಲ್ಲ, ಆನೆ ತನ್ನ ತಲೆ ಮೇಲೆ ತಾನೇ ಮಣ್ಣು ಹಾಕೊಳ್ಳೋ ಹಾಗೆ ಅವಳೆ ಅಪಾಯನ ಮೈ ಮೇಲೆ ಎಳ್ಕೊಂಡಿದ್ದಾಳೆ. ದೊಡ್ಡೋರ್ ಸಹವಾಸ ಮಾಡೋದೇ ಒಳ್ಳೇದಲ್ಲ. ಅಂಥದ್ರಲ್ಲಿ ದೊಡ್ಡೋರ್ನ ಎದುರಾಕೊಂಡು ದೊಡ್ಡಸ್ತಿಗೆ ಮಾಡಕ್ ಹೋದ್ರೆ ಅವರೆಲ್ಲ ಸುಮ್ನೆ ಬಿಡ್ತಾರಾ? ಅವಳು ಮಾಡಿದ ಪಾಪ ಅವಳೇ ಅನುಭವಿಸ್ತಿದ್ದಾಳಷ್ಟೆ. ಸರಿ, ಇವಾಗ ನೀನೆಲ್ಲಿದ್ಯಾ? ಬರೋದಿನ್ನು ಎಷ್ಟೊತ್ತಾಗುತ್ತೆ? ಊಟಕ್ಕೆ ಬರ್ತಿದ್ಯಾ ಹೇಗೆ? ಪೂರ್ಣಿ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ಬೆಳಗ್ಗೆ ಸಬ್ಮಿಟ್ ಮಾಡಿರೋ ಫೈಲು ಕರೆಕ್ಷನ್ ಮಾಡಿ ಕೊಡ್ಬೇಕಂತೆ. ನಾಳೆ ಬೆಳಗ್ಗೆ ಅದನ್ನ ತಗೊಂಡು ಮಂಗ್ಳೂರ್ಗೆ ಹೋಗ್ಬೇಕು. ಆ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ ಸಂಜೆ ಬರ್ತೀನಿ. ಅಮ್ಮಂಗೆ ಹೇಳ್ಬಿಡು. ಸರಿ ಸರ್ಸು. ಸರಿ. ಹಲೋ ಡಾಕ್ಟರ್. ಹಲೋ, ಹೇಳಿ, ಏನಾಗಬೇಕಾಗಿತ್ತು? ಕಾವೇರಿ ಅಂತ ಒಬ್ರು ಪೇಷಂಟ್ ಇದ್ದಾರಲ್ಲ, ಅವ್ರ ಕಡೆಯವರು. ಅವ್ರಿಗೇನಾಗಿದೆ? ಅವ್ರ ಕಂಡೀಷನ್ ಹೇಗಿದೆ ಇವಾಗ? ಹಣೆಗೆ ಪೆಟ್ಟಾಗಿರೋದ್ರಿಂದ ಬ್ಯಾಂಡೇಜ್ ಹಾಕಿದ್ದೀವಿ. ಬಲಗೈ ಬೋನ್ ಕ್ರ್ಯಾಕ್ ಆಗಿರೋದ್ರಿಂದ ಸಣ್ಣ ಆಪರೇಷನ್ ಮಾಡಿದ್ದೀವಿ. ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ತುಂಬಾ ಪೇನ್ ಇದೆ, ಹಾಗಾಗಿ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. BP ಏರುಪೇರ್ ಆಗ್ತಿರೋದ್ರಿಂದ ICUನಲ್ಲಿ ಇಟ್ಟಿದ್ದೀವಿ. ನಾರ್ಮಲಿಗೆ ಬಂದ್ಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಅಷ್ಟೇನಾ ಡಾಕ್ಟರ್? ಹೌದು, ಅಷ್ಟೇ. ಕಾವೇರಿ ಪ್ರೆಗ್ನೆಂಟ್ ಅಂತ ಕೇಳ್ಪಟ್ಟೆ. ಮಗು ಜೀವಕ್ಕೇನು ಅಪಾಯ ಇದೆ ಅಂತನೂ ಕೇಳ್ಪಟ್ಟೆ. ಅದು ನಿಜನಾ ಡಾಕ್ಟರ್? ಇಲ್ವಲ್ಲ, ಹಾಗೇನಾಗಿಲ್ವಲ್ಲ. ಯಾರು ಹೇಳಿದ್ ನಿಮ್ಗೆ? ಮೇಡಮ್, ನಿಮ್ಮನ್ನೇ ಕೇಳಿದ್ದು. ಯಾರು ಹೇಳಿದ್ ನಿಮ್ಗೆ? ಸ್ಟಾಫ್ ಏನಾದರೂ ಹೇಳಿದ್ರಾ? ಇಲ್ಲ. ಮತ್ಯಾರು ಹೇಳಿದ್ದು? ಕಾವೇರಿ ಫ್ರೆಂಡ್ ಹತ್ರ ಚಿಕ್ಕ ಜೀವ ದೊಡ್ಡ ಜೀವ ಎರಡಕ್ಕೂ ಅಪಾಯ ಇದೆ, ತಡ ಮಾಡಿದ್ರೆ ಚಿಕ್ಕ ಜೀವನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಏನೋ ಮಾತಾಡ್ತಾ ಇದ್ರಂತೆ. ಇದ್ರ ಅರ್ಥ ಏನು ಡಾಕ್ಟರ್? ನೋಡಿ, ಅವ್ರು ನನ್ನ ಫ್ರೆಂಡು, ದೊಡ್ಡ ಕಂಪನಿ CEO. ದುಡ್ಡಿಗೇನು ಯೋಚನೆ ಮಾಡಬೇಡಿ, ಹೇಗಾದ್ರೂ ಕಾಪಾಡ್ಕೊಡಿ ಅಂತ ಹೇಳ್ತಿದ್ರು. ಬಡವರಾದ್ರೇನು, ಶ್ರೀಮಂತರಾದ್ರೇನು, ಚಿಕ್ಕ ಜೀವ ಆದ್ರೇನು, ದೊಡ್ಡ ಜೀವ ಆದ್ರೇನು,
ಪೇಷಂಟ್ ಜೀವನ ಕಾಪಾಡೋದು ಡಾಕ್ಟರ್ ಆಗಿ ನಮ್ಮ ಕರ್ತವ್ಯ. ತಡ ಮಾಡಿದಷ್ಟು ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ದೆ. ಅದನ್ನ ಯಾರೋ ಸರಿಯಾಗಿ ಕೇಳಿಸ್ಕೊಳ್ದೆ ನಿಮಗ್ ತಪ್ಪಾಗಿ ಹೇಳಿದ್ದಾರೆ ಅಷ್ಟೇ. ಹಾಗಿದ್ರೆ ಆಕ್ಸಿಡೆಂಟ್ ಕೇಸಲ್ಲಿ ಗೈನಕಾಲಜಿಸ್ಟ್ಗೆ ಏನ್ ಕೆಲಸ? ನೀವು ಪೇಷಂಟ್ ಬಗ್ಗೆ ಕಾಳಜಿಯಿಂದ ಕೇಳಕ್ ಬಂದಿಲ್ಲ, ಅವ್ರ ಬಗ್ಗೆ ಅನುಮಾನದಿಂದ ಕೇಳಕ್ ಬಂದಿದ್ದೀರಾ. ನೋಡಿ, ನಾನು ಗೈನಕಾಲಜಿಸ್ಟ್ ಆಗಿದ್ರೂ ಜನರಲ್ ಫಿಸಿಷಿಯನ್ ಕೂಡ ಆಗಿದ್ದೀನಿ. ಜೊತೆಗೆ ಇದು ನಮ್ಮ ಮಾವನವ್ರ ಹಾಸ್ಪಿಟ್ಲು. ಎಲ್ಲರನ್ನೂ ಹುಷಾರಾಗಿ ನೋಡ್ಕೊಳ್ಳೋದು ನಂದು ಎಕ್ಸ್ಟ್ರಾ ಜವಾಬ್ದಾರಿ. ಇನ್ನೂ ಏನಾದರೂ ವಿವರಣೆ ಬೇಕಾ? ನೋ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್.